ಎಲ್ಲ ರೈತ ಬಾಂಧವರಿಗೂ ಮತ್ತು ಸಹಕಾರಿಗಳಿಗೂ ನಮಸ್ಕಾರಗಳು. ವಿಷಮುಕ್ತ ಆಹಾರವನ್ನ ದೇಶದ ಜನರಿಗೆ ತಲುಪಿಸಲು ಭಾರತ ಸರ್ಕಾರದ ಸಹಾಯದೊಂದಿಗೆ ರಾಷ್ಟ್ರೀಯ ಸಹಕಾರಿ ಸಾವಯವ ಸಂಸ್ಥೆಯೊಂದನ್ನ ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಇದರ ಉದ್ದೇಶಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನ್ಯಾಷನಲ್ ಕೋಆಪರೇಟಿವ್ ಆರ್ಗ್ಯಾನಿಕ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನ ಕೇಂದ್ರ ಸಹಕಾರ ಸಚಿವಾಲಯದ ಸಹಕಾರದೊಂದಿಗೆ 2023 ಜನವರಿಯಲ್ಲಿ ಸ್ಥಾಪಿಸಲಾಯಿತು. ಇದರ ಉದ್ದೇಶವೇನೆಂದ್ರೆ ಸಾವಯವ ಕೃಷಿಗೆ ಉತ್ತೇಜನ ನೀಡುವುದು ಮತ್ತು ರೈತರಿಗೆ ಉತ್ತಮ ಬೆಲೆಯನ್ನ ದೊರಕಿಸಿಕೊಡೋದು, ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿಕೊಡೋದು ಮತ್ತು ನೈಜ ಸಾವಯವ ಬ್ರ್ಯಾಂಡ್ ಅನ್ನ ದೇಶದ ಜನರಿಗೆ ಕಲ್ಪಿಸೋದಾಗಿದೆ. ಈ NCOL ಎಲ್ಲಿ ಇದೆ ಅಂದ್ರೆ ಇದು ಗುಜರಾತ್ನ ಆನಂದ್ ಜಿಲ್ಲೆಯ ಕೇಂದ್ರದಲ್ಲಿ ಇದರ ಕಚೇರಿಯನ್ನ ತೆರೆದಿದೆ. ಈ ಆನಂದ್ ಡಿಸ್ಟ್ರಿಕ್ಟ್ ಇದೆಯಲ್ಲ, ಇದು ಅಮೂಲ್ನ ತವರೂರು ಮತ್ತು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕೂಡ ಇಲ್ಲೇ ಹುಟ್ಟಿರೋದು. NCOL ನ ಯಾರೆಲ್ಲ ಸೇರಿ ಸ್ಥಾಪಿಸಿದ್ದಾರೆ ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮತ್ತು ಅಮೂಲ್, ಹಾಗೇನೆ NCDC ಮತ್ತು ನಫೆಡ್ ಮತ್ತು NCCF ಅಂದ್ರೆ ರಾಷ್ಟ್ರೀಯ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್, ಏನು ಗ್ರಾಹಕರ ಸಹಕಾರ ಫೆಡರೇಷನ್ ಇದೆ, ಅದು ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಈ 5 ಸಂಸ್ಥೆಗಳು ಸೇರಿ ಈ ನ್ಯಾಷನಲ್ ಕೋಆಪರೇಟಿವ್ ಆರ್ಗ್ಯಾನಿಕ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ರೈತರಿಗೆ ಏನು ಪ್ರಯೋಜನ ಅಂದ್ರೆ 100% ಸಾವಯವ ಪ್ರಮಾಣಿತ ಉತ್ಪನ್ನಗಳನ್ನ ಇದು ರೈತರಿಂದ ಖರೀದಿಸುತ್ತೆ ಮತ್ತೆ ಅದರ ಮಾರ್ಕೆಟ್ ಅನ್ನ ಮಾಡುತ್ತೆ. ಇದು ಪ್ಯಾಕಿಂಗ್ ಅನ್ನ ಮಾಡಿ, ಬ್ರ್ಯಾಂಡಿಂಗ್ ಅನ್ನ ಮಾಡಿ, ಮಾರುಕಟ್ಟೆ ಸೌಲಭ್ಯವನ್ನ ನೀಡುತ್ತೆ. ಇದು ಭಾರತ್ ಆರ್ಗ್ಯಾನಿಕ್ ಎಂಬತಕ್ಕಂಥ ಒಂದು ಬ್ರ್ಯಾಂಡ್ ಮೂಲಕ ಮಾರಾಟ ಆಗುತ್ತೆ. ಇದರಲ್ಲಿ 50% ಲಾಭವನ್ನ, 50% ಲಾಭವನ್ನ ರೈತರಿಗೆ ಯಾರು ಆನ್ಲೈನ್ ನಲ್ಲಿ ಮಾರ್ಕೆಟ್ ಅನ್ನ ಸೇಲ್ ಮಾಡ್ತಾರೆ ಅಂತ ರೈತರಿಗೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನ ಇದು ಹೊಂದಿದೆ. ಇದರಲ್ಲಿ ಸಫಲ್ ಮತ್ತೆ ಇನ್ಸ್ಟಾಮಾರ್ಟ್ ಈ ತರ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ನಿಂದ ನಾವು ಈಗಾಗಲೇ ಖರೀದಿ ಮಾಡಬಹುದಾದ ಉತ್ಪನ್ನಗಳಂದ್ರೆ ತೊಗರಿಬೇಳೆ ಇದೆ, ಕಡಲೆಕಾಳು ಕೂಡ ಮಾರ್ಕೆಟಿಗೆ ಬಂದಿದೆ, ಸಕ್ಕರೆ, ಬಾಸುಮತಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಈ ರಾಜ್ಮಾ, ಜೋಳ, ನವಣೆ ಇವುಗಳನ್ನೆಲ್ಲ ಬ್ರ್ಯಾಂಡಿಂಗ್ ಮಾಡಿ ಅವರು ಸರ್ಟಿಫೈ ಮಾಡಿ ಇದು ಸಾವಯವ ಉತ್ಪನ್ನ ಅನ್ನೋದನ್ನ 100% ಪ್ರಮಾಣೀಕರಣ ಮಾಡಿ ಮಾರ್ಕೆಟಿಗೆ ಈಗಾಗಲೇ ಬಿಟ್ಟಿದ್ದಾರೆ. ಇದರ ಆಡಳಿತ ಮಂಡಳಿಯಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ NDDBಯ ಅಧ್ಯಕ್ಷರಾದಂತ ಡಾಕ್ಟರ್ ಮೀನೇಶ್ ಶಾ ಇದರ ಅಧ್ಯಕ್ಷರು, ಬಿಜೇಂದ್ರ ಸಿಂಗ್ ನಫೆಡ್ ನ ಬಿಜೇಂದ್ರ ಸಿಂಗ್ ಮತ್ತು ವಲಂಜಿ ಅಮೂಲ್ನ ವಲಂಜಿ ಹುಂಬಲ್ ಇದರ ನಿರ್ದೇಶಕರು, NCCF ನ ವಿಶಾಲ್ ಸಿಂಗ್ ಮತ್ತು NCDCಯ ಪಂಕಜ್ ಬನ್ಸಾಲ್ ಇದರ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಇದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ವಿಮಲ್ ಮಿತ್ತಲ್ ಎಂಬುವರು ಆಯ್ಕೆಯಾಗಿದ್ದಾರೆ. ಈ NCOL ನಲ್ಲಿ ಯಾರ್ಯಾರು ಸದಸ್ಯತ್ವವನ್ನ ಪಡಿಬಹುದು ಮತ್ತೆ ಸದಸ್ಯತ್ವವನ್ನ ಹೇಗೆ ಪಡಿಬಹುದು ಅಂದ್ರೆ ಇದರಲ್ಲಿ 5 ಪ್ರಮೋಟರ್ ಸಂಸ್ಥೆಗಳಿದಾವೆ. ಅವರು ತಲಾ 20 ಕೋಟಿ ಬಂಡವಾಳವನ್ನ ಹಾಕಿ ಸದಸ್ಯರಾಗಿದ್ದಾರೆ. ಅನಂತರ ಸ್ಟೇಟ್ ಲೆವೆಲ್ ಕೋಆಪರೇಟಿವ್ ಸೊಸೈಟಿಗಳು, ಫೆಡರೇಷನ್ಗಳು, ಮಲ್ಟಿ ಸ್ಟೇಟ್ ಲೆವೆಲ್ ಕೋಆಪರೇಟಿವ್ ಸೊಸೈಟಿಗಳು ತಲಾ 10 ಲಕ್ಷ ಷೇರ್ಗಳನ್ನ ಹಾಕಿ ಇದರ ಸದಸ್ಯತ್ವವನ್ನ ಪಡಿಬಹುದು. ಹಾಗೇನೆ ಅದರ್ ದೆನ್ ಸ್ಟೇಟ್ ಮತ್ತು ಪ್ರೈಮರಿ ಸೊಸೈಟಿಗಳು ಅಲ್ಲದೆ ಇರುವಂತವರು 1 ಲಕ್ಷ ರೂಪಾಯಿ ಶೇರ್ ವ್ಯಾಲ್ಯೂವನ್ನ ಹಾಕಿ ಇದರಲ್ಲಿ ಸದಸ್ಯರಾಗಬಹುದು. ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಗಳೇನಿದಾವೆ ಅವು 21 ಶೇರ್ಗಳನ್ನ 1,000 ಮುಖಬೆಲೆಯ 21 ಶೇರ್ಗಳನ್ನ ಹಾಕಿ ಸದಸ್ಯತ್ವವನ್ನ ಪಡಿಬಹುದು. ಇನ್ನು FEOಗಳು ಸೆಂಟ್ರಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಯಿಂದ ಇವರಿಂದ ಅನುಮತಿಯನ್ನು ಪಡೆದು ಕೋಆಪರೇಟಿವ್ ಆಕ್ಟ್ ಅಲ್ಲಿ ನೋಂದಣಿಯಾಗಿರ್ತಕ್ಕಂಥ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳು ಕೂಡ 21 ಶೇರ್ಗಳನ್ನ 1,000 ಮುಖಬೆಲೆಯ 21 ಶೇರ್ಗಳನ್ನ ಪಡೆದು ಸದಸ್ಯತ್ವವನ್ನು ಪಡೆಯಬಹುದು.
ಭವಿಷ್ಯ ಹಸಿರಾಗಿಸೋಣ. ಹೇಳೋಣ ಪರವಾಗಿ ಇಲ್ಲ ವಿಷಕ್ಕೆ, ಬಳಸೋಣ ಸಹಜ ಮಾರ್ಗ ನಮ್ಮ ಕೃಷಿಗೆ. ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ, ಆರೋಗ್ಯಕರ ಭಾರತ ನಮ್ಮ ಗುರಿ. ಈ ಸಂದೇಶ ಹಂಚೋಣ ಎಲ್ಲ ಕಾದೆ. ಸಹಕಾರಿಗಳೇ ಮತ್ತು ರೈತ ಬಾಂಧವರೇ, ಇದಿಷ್ಟು ರಾಷ್ಟ್ರೀಯ ಸಹಕಾರಿ ಸಾವಯವ ಸಂಸ್ಥೆಯ ಬಗ್ಗೆ ವಿವರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರಗಳು.